10 ನಿಮಿಷದಲ್ಲಿ ಅಕ್ಕಿ, ಬೇಳೆ ಏನೂ ಇಲ್ಲದೆ ಹೆಲ್ತಿಯಾಗಿರುವಂತಹ ಒಂದು ಸ್ಪಾಂಜ್ ದೋಸೆ ಮಾಡೋಣ. ಈ ಥರ ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ ಗೋಧಿ ರವೆ ಅಥವಾ ಬನ್ಸಿ ರವೆನ ತಗೋಬೇಕು. ಇನ್ನು ನಮಗೆ ಬೇಕಾದ್ದು ಮೊಸರು. ಅರ್ಧ ಕಪ್ ಮೊಸರು ತಗೊಂಡು ಅದಕ್ಕೆ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರವೆಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಾವಿದನ್ನು ಕವರ್ ಮಾಡಿ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. 10 ನಿಮಿಷ ಆದ ತಕ್ಷಣ ಮೊಸರಲ್ಲಿ ಒಳ್ಳೆ ನೆನೆದಿರುವ ರವೆಯನ್ನು ಇನ್ನೊಂದು ಸಾರಿ ಇದೇ ರೀತಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀವೋ ಅದೇ ಕಪ್ಪಿಗೆ ಒಂದೇ 1 ಕಪ್ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಇದೇ ರೀತಿ ಫೈನಾಗಿ ಗ್ರೈಂಡ್ ಮಾಡಬೇಕು. ಇನ್ನು ಒಂದು 1/4 ಚಮಚ ಈನೋ, ಅದರ ಮೇಲೆ 1 ಚಮಚ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಆಮೇಲೆ ತಕ್ಷಣಕ್ಕೆ ಈ ಥರ ಒಂದು ಪಾನ್ ಬಿಸಿ ಮಾಡಿ 1 ರಿಂದ 1.5 ಚಮಚ ಹಿಟ್ಟನ್ನು ಹಾಕಿ ಇದೇ ರೀತಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಬೆಣ್ಣೆ ಹಾಕಿ ಫ್ರೈ ಮಾಡಿ ಎರಡೂ ಸೈಡ್ ಫ್ರೈ ಮಾಡಿ ನಮ್ಮ ಸ್ಪಾಂಜ್ ದೋಸೆ ರೆಡಿ.